ಮೂರು ದೇಶಗಳಿಂದ ಬಿಗಿಪಟ್ಟು ಸಂಧಾನವಿಲ್ಲ, ಸಮರ ಮಾತ್ರ. ಯಾವಾಗ ನಿಲ್ಲುತ್ತೆ ಯುದ್ಧ ಅಂದ್ರೆ ಸಮರವೇ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಇರಾನ್ ಸೇನೆ ಶರಣಾಗೋ ತನಕ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾವು ನಿಮಗೆ ನಿಶ್ಚಿತ, ನೀವು ಶಸ್ತ್ರಾಸ್ತ್ರವನ್ನ ಕೈ ಬಿಡದೇ ಇದ್ರೆ ಅಂತ ವಾರ್ನ್ ಮಾಡಿದ್ದಾರೆ. ಅತ್ತ ಯಾವುದೇ ರೀತಿಯ ಸಂಧಾನಕ್ಕೆ ಇಸ್ರೇಲ್ ಕೂಡ ಸಿದ್ಧ ಇಲ್ಲ. ನಾವು ನಿಮ್ ಜೊತೆ ಇರಾನ್ ಜೊತೆ ಸಂಧಾನ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದೆ. ಅಮೆರಿಕಾದೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಮೂರೂ ದೇಶಗಳಿಂದಾನು ಸಮರದ ಹಾದಿ ಸದ್ಯ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಯುದ್ಧ ಮತ್ತಷ್ಟು ತೀವ್ರತೆಯನ್ನ ಪಡ್ಕೊಳ್ಳೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇರಾನ್ನಲ್ಲಿ ಮಧ್ಯಂತರ ಸರ್ವೋಚ್ಚ ನಾಯಕನ ಆಯ್ಕೆಯಾಗಿದೆ. ಅವರು ಮಾತುಕತೆಗೆ ಸಿದ್ಧ ಅನ್ನುವಂಥ ಮಾಹಿತಿ ಇದೆ. ನಾನು ಮಾತುಕತೆಗೆ ರೆಡಿ ಇದ್ದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ಕೊಂಡಿದ್ರು. ಆದರೆ ಶಸ್ತ್ರಾಸ್ತ್ರಗಳನ್ನ ಕೈ ಬಿಡಬೇಕು, ಯುದ್ಧವನ್ನ ಕೈ ಬಿಟ್ಟು ಮಾತುಕತೆಗೆ ಬರಬೇಕು ಅನ್ನುವುದು ಡೊನಾಲ್ಡ್ ಟ್ರಂಪ್ ಇಟ್ಟಿರುವಂತಹ ಕಂಡೀಷನ್. ಕದನ ವಿರಾಮ ಘೋಷಣೆಯಾದ್ರೆ ಮಾತ್ರ ಈ ಭಾಗದಲ್ಲಿ ಶಾಂತಿ ನೆಲೆಸುವುದಕ್ಕೆ ಸಾಧ್ಯ. ಆದರೆ ಸದ್ಯಕ್ಕೆ ಆ ಸಂಧಾನದ ಮಾತುಕತೆ ನಡೆಯುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಅಮೆರಿಕ ಹಿಡಿದಿರುವಂತಹ ಪಟ್ಟೇನು, ಇರಾನ್ನ ಪರಮಾಣು ಕೇಂದ್ರಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದು ಅಮೆರಿಕಾದ ಗುರಿ. ಕಳೆದ ಜೂನ್ನಲ್ಲಾದಂತಹ ದಾಳಿಯ ಸಂದರ್ಭದಲ್ಲೂ ಕೂಡ ಅವರು ಎಲ್ಲಿ ಅಣ್ವಸ್ತ್ರ ಪರೀಕ್ಷೆಗಳನ್ನ ನಡೆಸುವುದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು, B-2 ಬಾಂಬರ್ನ ಬಳಕೆ ಮಾಡಿ ಅದನ್ನ ನಾವು ಧ್ವಂಸ ಮಾಡಿದೀವಿ ಅಂತ ಹೇಳ್ಕೊಂಡಿದ್ರು ಡೊನಾಲ್ಡ್ ಟ್ರಂಪ್. ಈಗಲೂ ಅವರ ಗುರಿ ಇರೋದು ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಅವರ ಪರಮಾಣು ತಯಾರಿಕಾ ಘಟಕಗಳು ಏನಿದ್ದಾವೆ ಅವುಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡೋದು, ಅದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದು ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ. ಹಾಗಾಗಿ ಅಯಾತುಲ್ಲಾ ಖಮೇನಿಯನ್ನ ಹತ್ಯೆ ಮಾಡಿದ ನಂತರವೂ ಕೂಡ ಇರಾನ್ನ ಮೇಲೆ ಅಮೆರಿಕಾದ ದಾಳಿ ಮುಂದುವರೆದಿದೆ. ಇನ್ನು ಇರಾನ್ನಲ್ಲಿ ಮಿಲಿಟರಿ ಆಡಳಿತದ ಬದಲು ಹೊಸ ಸರ್ಕಾರ ರಚನೆಯಾಗಬೇಕು, ಜನರಿಂದ ಸರ್ಕಾರ, ಡೆಮಾಕ್ರೆಟಿಕ್ ಸರ್ಕಾರ ಅಲ್ಲಿ ರಚನೆಯಾಗಬೇಕು, ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲಿ ರಚನೆಯಾಗಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಹಿಡಿದಿರುವಂತಹ ಮತ್ತೊಂದು ಪಟ್ಟು. ಇನ್ನು ಇರಾನ್ ಸೇನೆ ಶರಣಾಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕಾದ ಅಧ್ಯಕ್ಷ. ಶಸ್ತ್ರಾಸ್ತ್ರವನ್ನ ನೀವು ಕೆಳಗಿಡಬೇಕು, ಕೆಳಗಿಟ್ಟು ಮಾತುಕತೆಗೆ ಬರಬೇಕು. ನೀವೇನಾದ್ರೂ ಪ್ರತೀಕಾರದ ದಾಳಿಯನ್ನ ಮಾಡ್ತೀರಿ ಅಂತಂದ್ರೆ ನಮ್ಮ ಸಂಪೂರ್ಣ ಬಲವನ್ನ ಪ್ರಯೋಗಿಸಿ ನಿಮ್ಮ ಮೇಲೆ ದಾಳಿಯನ್ನ ಮಾಡೋದಕ್ಕೆ ನಾವು ಹಿಂಜರಿಯೋದಿಲ್ಲ ಅನ್ನುವಂತಹ ವಾರ್ನಿಂಗ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಕೊಟ್ಟಿದ್ದಾರೆ. ಇದು ಅಮೆರಿಕಾದ ಪಟ್ಟಾಯ್ತು. ಈ ಯುದ್ಧದಲ್ಲಿ ಅಮೆರಿಕಾದ ಜೊತೆಗೆ ಜಂಟಿಯಾಗಿ ನಿಂತಿರುವಂತಹ ಮತ್ತೊಂದು ರಾಷ್ಟ್ರ, ಅದು ಇಸ್ರೇಲ್. ಬೆಂಜಮಿನ್ ನೇತನ್ಯಾಹು ಅವರ ಇಸ್ರೇಲ್ ಹಿಡಿದಿರುವಂತಹ ಪಟ್ಟೇನು, ಈ ಬಾರಿ ಯಾವುದೇ ರೀತಿಯಾದಂತಹ ಸಂಧಾನಕ್ಕೆ ನಾವು ಸಿದ್ಧವಿಲ್ಲ ಅನ್ನುವಂಥ ಒಂದು ನಿಲುವಿನಲ್ಲಿ ಇಸ್ರೇಲ್ ಇದೆ. ಯಾಕಂದ್ರೆ ಅವರು ಮೊದಲಿಂದ ಹೇಳ್ತಾ ಇರೋದು ಒಂದೇ, ಇರಾನ್ ಯಾವತ್ತಿದ್ರೂ ನಮಗೆ ಶತ್ರು ರಾಷ್ಟ್ರ. ಈಗಾಗಲೇ ನಮ್ಮ ವಿರುದ್ಧ ಪ್ರಾಕ್ಸಿ ವಾರನ್ನ ಅದು ಬೇರೆ ಬೇರೆ ಉಗ್ರ ಸಂಘಟನೆಗಳ ಮೂಲಕ, ಹಮಾಸ್, ಹೆಜ್ಬುಲ್ಲಾ, ಹೌತೀಸ್ ಇವರ ಮೂಲಕ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ನಮ್ಮ ಅಸ್ತಿತ್ವಕ್ಕೆ ಇರಾನ್ ದೊಡ್ಡ ಪೆಟ್ಟು, ದೊಡ್ಡ ಸಂಚಕಾರ. ಹಾಗಾಗಿ ನಮ್ಮ ಅಸ್ತಿತ್ವ ಗಟ್ಟಿಯಾಗೋವರೆಗೂ ನಮಗ ಆತಂಕ ಇಲ್ಲ, ಯಾವುದೇ ರೀತಿಯಾದಂತಹ ಇನ್ನು ಮೇಲೆ ಆತಂಕ ಇಲ್ಲ ಇರಾನ್ನಿಂದ ಅನ್ನುವಂಥ ಒಂದು ಸೂಚನೆ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಸಂಧಾನಕ್ಕೆ ನಾವು ಸಿದ್ಧರಿಲ್ಲ ಅಂತ ಹೇಳಿ ಇಸ್ರೇಲ್ ಪಟ್ಟು ಹಿಡಿದು ಕೂತ್ಕೊಂಡಿದೆ. ಪರಮಾಣು ಕೇಂದ್ರಗಳು, ಕ್ಷಿಪಣಿ ನೆಲೆಗಳ ಸಂಪೂರ್ಣ ನಾಶ ಇಸ್ರೇಲ್ನ ಮುಖ್ಯ ಉದ್ದೇಶ. ಪರಮಾಣು ನೆಲೆಗಳನ್ನ ಅಮೆರಿಕ ನೋಡ್ಕೊಳ್ಳುತ್ತೆ, ಅವರು ಬಾಂಬರ್ಗಳನ್ನ ಹಾಕ್ತಾರೆ. ಮಿಸೈಲ್ ಎಲ್ಲಿ ಅವರು ಸಿದ್ಧಪಡಿಸ್ತಿದಾರೋ, ಇರಾನ್ ದೊಡ್ಡ ಪ್ರಮಾಣದ ಅಥವಾ ಬಲಿಷ್ಠ ಸಾಮರ್ಥ್ಯದ ಮಿಸೈಲ್ಗಳನ್ನ ತನ್ನ ಶಸ್ತ್ರಗಳ ಖಜಾನೆಯಲ್ಲಿ ಇಟ್ಕೊಂಡಿರುವಂತಹ ರಾಷ್ಟ್ರ. 3000 ಕಿಲೋಮೀಟರ್, 2000 ಕಿಲೋಮೀಟರ್ ದೂರದವರೆಗೆ ಹೋಗಿ ಯಾವ ಟಾರ್ಗೆಟ್ನ ಫಿಕ್ಸ್ ಮಾಡುತ್ತೋ ಆ ಟಾರ್ಗೆಟ್ನ ಧ್ವಂಸ ಮಾಡುವಂತಹ ಸಾಮರ್ಥ್ಯದ ಮಿಸೈಲ್ಗಳು ಇರಾನ್ನ ಬಳಿ ಇದ್ದಾವೆ. ಹಾಗಾಗಿ ಅವರ ಕ್ಷಿಪಣಿ ತಯಾರಿಕಾ ಘಟಕಗಳನ್ನ ಧ್ವಂಸ ಮಾಡೋದು ಇಸ್ರೇಲ್ನ ಉದ್ದೇಶ. ಇಸ್ರೇಲ್ನ ಐರನ್ ಡೋಮ್ ಇರಬಹುದು ಅಥವಾ ಡೆವಿಡ್ ಸ್ಲಿಂಗ್ ಇರಬಹುದು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಅದನ್ನು ಡ್ಯಾಮೇಜ್ ಮಾಡುವಷ್ಟರ ಮಟ್ಟಿಗೆ ಇರಾನ್ನ ಮಿಸೈಲ್ಗಳು ಬಲಿಷ್ಠವಾಗಿದ್ದಾವೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಹಾಗಾಗಿ ಇಸ್ರೇಲ್ಗೆ ಈ ಬಾರಿ ಅದು ಸಂಪೂರ್ಣವಾಗಿ ನಾಶ ಆಗಬೇಕಾಗಿದೆ. ಮತ್ಯಾವತ್ತೂ ಕೂಡ ಇರಾನ್ನಿಂದ ಥ್ರೆಟ್ ನಮಗೆ ಬರಬಾರ್ದು ಅನ್ನೋದು ಇಸ್ರೇಲ್ನ ಪ್ರಮುಖ ಉದ್ದೇಶ. ಜೊತೆಗೆ ಬೆಂಬಲಿತ ಉಗ್ರ ಗುಂಪುಗಳಿಗೆ, ಅದು ಹೆಜ್ಬುಲ್ಲಾ ಇರಬಹುದು, ಹಮಾಸ್ ಇರಬಹುದು ಅಥವಾ ಹೌತೀಸ್ ಇರಬಹುದು, ಇವರೆಲ್ಲರ ಮೂಲಕ ಪ್ರಾಕ್ಸಿ ವಾರ್ನ ಏನು ಇರಾನ್ ಮಾಡ್ತಾ ಇದೆ ಇಸ್ರೇಲ್ನ ಮೇಲೆ, ಅವರಿಗೆ ಕೊಡುವಂತಹ ಆ ನೆರವು ಏನಿದೆ, ಶಸ್ತ್ರಾಸ್ತ್ರಗಳ ನೆರವು ಇರಬಹುದು ಅಥವಾ ಹಣಕಾಸಿನ ನೆರವು, ಅದನ್ನ ಸಂಪೂರ್ಣವಾಗಿ ನಿಲ್ಲಿಸೋ ತನಕನೂ ಕದನ ವಿರಾಮಕ್ಕೆ ನಾನ್ ಸಿದ್ಧ ಇಲ್ಲ ಅಂತ ಹೇಳಿ
ಇಸ್ರೇಲ್ ಪಟ್ಟನ್ನ ಹಿಡಿದಿದೆ. ಇನ್ನು ಯುದ್ಧದಿಂದ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ಗೆ ಒಳಗಾಗ್ತಾ ಇರುವಂತಹ ಇರಾನ್, ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇರುವಂತಹ ಇರಾನ್ ಹಿಡಿದಿರುವಂತಹ ಪಟ್ಟೇನು, ನಾವು ಅಮೆರಿಕಾದೊಂದಿಗೆ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನ ನಡೆಸೋದಿಲ್ಲ ಅನ್ನುವಂತಹ ಘೋಷಣೆಯನ್ನ ಇರಾನ್ ಮಾಡಿದೆ. ಯಾಕಂದ್ರೆ ಇರಾನ್ನ ಸುಪ್ರೀಂ ಲೀಡರ್ನ ಹತ್ಯೆಯಾಗಿದೆ. ಅಯಾತುಲ್ಲಾ ಅಲಿ ಖಮೇನಿ ಈತ ಸುಪ್ರೀಂ ಲೀಡರ್ ಮಾತ್ರ ಅಲ್ಲ, ಶಿಯಾ ಮುಸ್ಲಿಮರ ಪ್ರಮುಖ ಧಾರ್ಮಿಕ ಮುಖಂಡ, ದೇವರ ನಂತರ ಇವರೇ ಅಂತ ಹೇಳಿ ನಂಬಿದ್ದಂತಹ ಸುಮಾರು 30 ಕೋಟಿ ಶಿಯಾ ಮುಸ್ಲಿಮರಿಗೆ ಈತ ನಾಯಕನಾಗಿದ್ದಂತಹ ವ್ಯಕ್ತಿ. ಆತನ ಹತ್ಯೆಯನ್ನ ನಾವು ಹಾಗೆ ಹೋಗೋದಕ್ಕೆ ಬಿಡೋದಿಲ್ಲ, ಪ್ರತೀಕಾರಕ್ಕೆ ನಾವು ಸಿದ್ಧ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಸಂಧಾನಕ್ಕೊಪ್ಪಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆಗಿದ್ದಾಗ್ಲಿ ಅನ್ನುವಂಥ ಬಂಡ ನಿಲುವಿಗೆ ಇರಾನ್ ಬಂದ ಕಾಣಿಸ್ತಾ ಇದೆ. ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ, ಇಸ್ರೇಲ್ನ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋಕೆ ಅದು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಬಳಸಿಕೊಳ್ತಾ ಇದೆ. ಇರಾನ್ ಸೇನೆ ಮತ್ತು ನಾಗರಿಕ ಸರ್ಕಾರದ ನಡುವೆ ಈಗ ಅಧಿಕಾರಕ್ಕಾಗಿ ಪೈಪೋಟಿ ನಡೀತಾ ಇದೆ. ಅಲ್ಲೂ ಕೂಡ ದೇಶದ ಒಳಗೆಯೇ ಅರಾಜಕತೆ ಸೃಷ್ಟಿಯಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.